ಹಲೋ ಮೈ ಸ್ಟೂಡೆಂಟ್ಸ್, ವೆಲ್ಕಮ್ ಟು PW ನೀಟ್ ಕನ್ನಡ ಚಾನಲ್. ನನ್ನ ಹೆಸರು ಅಶೋಕ್ ಎಸ್ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಸ್ಟೂಡೆಂಟ್ಸ್, ನಿಮ್ಗೆ ಗೊತ್ತಿರೋ ಹಾಗೆ ನಾವು ಎಕೆ ನೀಟ್ ಕನ್ನಡ 2027 ಬ್ಯಾಚ್ನ ಲಾಂಚ್ ಮಾಡಿದ್ವಿ. ಆ್ಯಂಡ್ ತುಂಬಾ ಸ್ಟೂಡೆಂಟ್ಸ್ಗೆ ಈ ಬ್ಯಾಚ್ನಲ್ಲಿ ಇರುವಂಥ ಆಫರಿಂಗ್ಸ್ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಸೊ ಆ ಕನ್ಫ್ಯೂಷನ್ನ ಕ್ಲಿಯರ್ ಮಾಡೋಕ್ಕೆ ನಾನು ಬಂದಿದ್ದೇನೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಎಕೆ ನೀಟ್ ಕನ್ನಡ 2027 ಬ್ಯಾಚ್ನಲ್ಲಿ ನಾವು ಎರಡು ಆಫರಿಂಗ್ನ ಕೊಡ್ತಾ ಇದ್ದೇವೆ. ಒಂದು ರೆಗ್ಯುಲರ್ ಆಫರಿಂಗ್, ಇನ್ನೊಂದು ಇನ್ಫಿನಿಟಿ ಆಫರಿಂಗ್. ಈ ಎರಡೂ ಸಹಿತ ಒಂದೇ ಬ್ಯಾಚ್ನಲ್ಲಿ ಇರುತ್ತಾ? ಎಸ್, ಒಂದೇ ಬ್ಯಾಚ್ ಇರುತ್ತೆ, ಬಟ್ ಡಿಫ್ರೆಂಟ್ ಫೀಚರ್ಸ್ ಇರುತ್ತೆ. ಸೊ ಈ ಡಿಫರೆನ್ಸ್ ಏನೇನು ಅಂತ ನೋಡ್ತಾ ಹೋಗೋಣ. ಫಸ್ಟ್ ನಾವು ರೆಗ್ಯುಲರ್ ಆಫರಿಂಗ್ ಅಲ್ಲಿ, ಅಂದ್ರೆ ಈ ಬ್ಯಾಚ್ ನಲ್ಲಿ, ರೆಗ್ಯುಲರ್ ಬ್ಯಾಚ್ ನಲ್ಲಿ ಏನೇನಿರುತ್ತೆ ಫಸ್ಟ್ ನೋಡ್ತಾ ಹೋದ್ರೆ, ದ ವೆರಿ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ಲೈವ್ ಲೆಕ್ಚರ್ಸ್. ಸೊ ಇದು ಯಾವ ರೀತಿ ರೆಕಾರ್ಡೆಡ್ ಫಾರ್ಮೆಟ್ ಇರಲ್ಲ, ನಿಮಗೆ ಕಂಪ್ಲೀಟ್ ಸಿಲೆಬಸ್ ಲೈವ್ ಲೆಕ್ಚರ್ಸ್ ಅಲ್ಲೇ ಕಂಪ್ಲೀಟ್ ಮಾಡ್ತಾ ಹೋಗ್ತೀವಿ. ಸೊ ಲೈವ್ ಲೆಕ್ಚರ್ಸ್ ಅಲ್ಲಿ ಏನು ಉಪಯೋಗ? ನೀವು ಡೈರೆಕ್ಟ್ ಆಗಿ ಟೀಚರ್ಸ್ ಕ್ವಶನ್ ಕೇಳ್ಬೋದು, ಡೈರೆಕ್ಟ್ ಆಗಿ ನಿಮ್ಮ ಡೌಟ್ಗಳನ್ನ ಕ್ಲಾರಿಫೈ ಮಾಡ್ಕೊಳ್ಬಹುದು. ಓಕೆನಾ? ಸೊ ಇದರಿಂದ ನಿಮಗೆ ಲೈವ್ ಲೆಕ್ಚರ್ಸ್ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ಯಾವುದೇ ರೀತಿ ಬ್ಯಾಕ್ಲಾಗ್ಸ್ ಕ್ರಿಯೇಟ್ ಆಗಲ್ಲ ಇಫ್ ಯು ಆರ್ ಅಟೆಂಡಿಂಗ್ ರೆಗ್ಯುಲರ್ ಲೈವ್ ಲೆಕ್ಚರ್ಸ್. ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಒನ್, ರೆಗ್ಯುಲರ್ ಟೆಸ್ಟ್ ವಿತ್ ಡಿಸ್ಕಷನ್. ನೀವು ಕಲಿತಾ ಹೋಗ್ತಿರ್ತೀರಾ, ಸಿಲೆಬಸ್ ಕವರ್ ಆಗ್ತಾ ಹೋಗ್ತಿರತ್ತೆ. ನೀವು ಎಷ್ಟರ ಮಟ್ಟಿಗೆ ಕಲ್ತಿದ್ದೀರಾ ಅನ್ನೋದಕ್ಕೆ ಚೆಕ್ ಮಾಡೋಕ್ಕೆ ನಿಮಗೆ ರೆಗ್ಯುಲರ್ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತಾರೆ. ಆ ರೆಗ್ಯುಲರ್ ಟೆಸ್ಟ್ಗಳು ಕಂಡಕ್ಟ್ ಮಾಡಿದ ಮೇಲೆ ನೀವು ಎಲ್ಲೆಲ್ಲಿ ತಪ್ಪು ಮಾಡಿದಿರಾ ಅಂತ ನಿಮಗೆ ಗೊತ್ತಾಗಕ್ಕೆ ಆ ರೆಗ್ಯುಲರ್ ಟೆಸ್ಟ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ. ಸೊ ನಿಮಗೆ ಮೂರು ತರ ಡಿಸ್ಕಷನ್ ಇರುತ್ತೆ. ಒಂದು ಟೆಕ್ಸ್ಟ್ ಸೊಲ್ಯೂಷನ್ ಕೊಡ್ತಾರೆ, ಇನ್ನೊಂದು ವಿಡಿಯೋ ಸೊಲ್ಯೂಷನ್ಸ್ ಇರುತ್ತೆ, ಅದಾದ್ಮೇಲೆ ಡಿಸ್ಕಷನ್ಸ್ ಇರುತ್ತೆ. ದಟ್ ಈಸ್ ಇನ್ ದ ಫಾರ್ಮ್ ಆಫ್ ವಿಡಿಯೋ ಸೊಲ್ಯೂಷನ್. ಗೆಟ್ ಪಾಯಿಂಟ್? ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಒನ್. ಅಂಡ್ ಈ ರೆಗ್ಯುಲರ್ ಟೆಸ್ಟ್ ಅಟೆಂಡ್ ಮಾಡೋ ಮೂಲಕ ನೀವು ಎಲ್ಲೆಲ್ಲಿ ತಪ್ಪು ಮಾಡ್ತಿದ್ದೀರಾ, ಯಾವ ಸಬ್ಜೆಕ್ಟ್ ನಲ್ಲಿ ಯಾವ ಟಾಪಿಕ್ಸ್ ನೀವು ಬಿಹೈಂಡ್ ಇದ್ದೀರಾ, ಅಂದ್ರೆ ಯಾವುದ್ರಲ್ಲಿ ಲ್ಯಾಗ್ ಆಗ್ತಿದ್ದೀರಾ, ಯಾವ್ದು ನಿಮ್ಮ ವೀಕ್ ಏರಿಯಾ ಅನ್ನೋದು ಗೊತ್ತಾಗುತ್ತೆ. ರೆಗ್ಯುಲರ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡೋ ಮೂಲಕ ನಿಮಗೆ ಆ ಏರಿಯಾಗಳನ್ನ ಕವರ್ ಅಪ್ ಮಾಡಿಕೊಂಡು ಒಳ್ಳೆ ಸ್ಕೋರ್ ಮಾಡುವಂತ ಅವಕಾಶ ನಿಮ್ದಾಗಿಸ್ಕೊಳ್ಬಹುದು. ದ ಥರ್ಡ್ ಪಾಯಿಂಟ್, PYQs ವಿತ್ ಸೊಲ್ಯೂಷನ್ಸ್. ನೀವು ನೋಡಿರ್ಬೋದು, ಇವಾಗ 2026 ನೀಟ್ ಎಕ್ಸಾಮ್ ಅಲ್ಲೂ ಆಗಲಿ ಅಥವಾ 2026 ರೀನೀಟ್ ಎಕ್ಸಾಮ್ ಅಲ್ಲೂ ಆಗಿರಲಿ, ಸೊ ಇಲ್ಲಿ PYQs ರಿಪೀಟ್ ಆಗಿದ್ದು, ಬಟ್ ಎಕ್ಸಾಕ್ಟ್ ವ್ಯಾಲ್ಯೂಸ್ ಇರಲಿಲ್ಲ. ಅದು JEE ಮೇನ್ಸ್ ಕ್ವಶನ್ PYQ ಆಗಿರ್ಬೋದು ಅಥವಾ ನೀಟ್ PYQ ಆಗಿರ್ಬೋದು, ಸ್ವಲ್ಪ ವ್ಯಾಲ್ಯೂಸ್ ನ ಟ್ವಿಸ್ಟ್ ಮಾಡಿ ಕೇಳಿದ್ರು. ಓಕೆ, ನೀವು ರೆಗ್ಯುಲರ್ ಆಗಿ PYQs ನ ಸಾಲ್ವ್ ಮಾಡಿದ್ರೆ ನಿಮ್ಮ ಸೀನಿಯರ್ಸು ಅವ್ರಿಗೆ ಗೊತ್ತಿರುತ್ತೆ. ಸೊ PYQs ನಿಮಗೆ ಎಕ್ಸ್ಪೆಕ್ಟ್ ಮಾಡಬಹುದು, ನಿಮಗೆ ಸ್ವಲ್ಪ ಡೇಟಾ ಚೇಂಜ್ ಮಾಡಿ ಕೊಡ್ತಾರೆ, ಬಟ್ ಕಾನ್ಸೆಪ್ಟ್ ಅಂತೂ ಸೇಮ್ ಇರುತ್ತೆ. ಇಫ್ ಯು ಪ್ರಾಕ್ಟೀಸ್ PYQs, ದಟ್ ಇಸ್ ನೀಟ್ ಮತ್ತೆ ಅಲ್ಪ ಮಟ್ಟಿಗೆ, ಓಕೆ, ಸೊ JEE ಮೇನ್ಸ್ PYQs ಸಾಲ್ವ್ ಮಾಡಿದ್ರೆ ನಿಮಗೆ 25 to 30% ಆಫ್ ದ ಸಿಲೆಬಸ್ ಐಡಿಯಾ ನಿಮಗೆ ಸಿಗುತ್ತೆ. ಯಾವ ರೀತಿ ಕ್ವಶನ್ಸ್ ಬರುತ್ತೆ, ಯಾವ ರೀತಿ ನೀವು ಪ್ರಿಪೇರ್ ಆಗಬೇಕು ಅನ್ನೋದು. ಸೊ ಆ ರೀಸನ್ ಇಂದ ನಿಮಗೆ PYQs ವಿತ್ ಸೊಲ್ಯೂಷನ್ಸ್ ನ ನಿಮಗೆ ಕೊಡ್ತಾ ಇದೀವಿ. ಅಂಡ್ ಫೋರ್ತ್ ಪಾಯಿಂಟ್, ಮೈಂಡ್ ಮ್ಯಾಪ್ಸ್ ಅಂಡ್ ಶಾರ್ಟ್ ನೋಟ್ಸ್. ಓಕೆ, ಸೊ ನಿಮಗೆ ಮೈಂಡ್ ಮ್ಯಾಪ್ಸ್ ಆದ್ರೂ ಸಿಗ್ಬೋದು ಅಥವಾ ಶಾರ್ಟ್ ನೋಟ್ಸ್ ಆದ್ರೂ ಸಿಗ್ಬೋದು. ಈ ಮೈಂಡ್ ಮ್ಯಾಪ್ಸ್ ಅಥವಾ ಶಾರ್ಟ್ ನೋಟ್ಸ್ ಏನಕ್ಕೆ ಉಪಯೋಗ? ನಿಮಗೆ ಕೊನೆ ಗಳಿಗೆಯಲ್ಲಿ ನಿಮಗೆ ರಿವಿಷನ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಎಂಟೈರ್ ಸಬ್ಜೆಕ್ಟ್ ನ ರಿವಿಷನ್ ಟೆಕ್ಸ್ಟ್ ಬುಕ್ ಥ್ರೂ ಮಾಡಕ್ಕಂತೂ ಆಗಲ್ಲ. ನಿಮಗೆ ಕಮ್ಮಿ ಟೈಮ್ ಅಲ್ಲಿ ಎಲ್ಲಾ ಕಂಟೆಂಟ್ ನ ಕವರ್ ಮಾಡಬೇಕು ಅಂತಂದ್ರೆ ದರ್ ಇಸ್ ಓನ್ಲಿ ಟೂ ವೇಸ್. ಒಂದು ಮೈಂಡ್ ಮ್ಯಾಪ್ಸ್, ಇನ್ನೊಂದು ಶಾರ್ಟ್ ನೋಟ್ಸ್. ಈ ಎರಡರದ್ದು ಉಪಯೋಗ ನಿಮಗೆ ಸಿಗುತ್ತೆ. ಅಂಡ್ ಫಿಫ್ತ್ ಪಾಯಿಂಟ್ ನ ನೋಡೋದಾದ್ರೆ DPPs. ನಿಮಗೆ ಪರ್ಟಿಕ್ಯುಲರ್ ಟಾಪಿಕ್ಸ್ ನ ಕವರ್ ಮಾಡಿರ್ತೀವಿ ಒಂದು ಪರ್ಟಿಕ್ಯುಲರ್ ಡೇ ಅಲ್ಲಿ. ಆ ಟಾಪಿಕ್ ಮೇಲೆ ಎಕ್ಸ್ಟ್ರಾ ಕ್ವಶನ್ಸ್ ಅನ್ನು ನಿಮಗೆ ಹೋಮ್ವರ್ಕ್ ರೂಪದಲ್ಲಿ ಕೊಡ್ತೀವಿ. ಸೊ ದಟ್ ಕ್ಲಾಸ್ ನಲ್ಲಿ ನೀವು ಮಾಡ್ತಿರ್ಬೇಕಾದ್ರೆ ಆನ್ಸರ್ಸ್ ಎಲ್ಲ ಬರ್ತಾ ಇರುತ್ತೆ. ಕೆಲವು ಸ್ಟೂಡೆಂಟ್ಸ್ ಹೇಳ್ತಾರೆ, ಸರ್ ನಾವು ಲೈವ್ ಸೆಷನ್ ಅಲ್ಲಿ ನಿಮ್ ಜೊತೆ ಮಾಡ್ತಿರ್ಬೇಕಾದ್ರೆ ಎಲ್ಲಾ ಕ್ವಶನ್ಸ್ಗೆ ಆನ್ಸರ್ ನಾವು ಮಾಡ್ತಾ ಇರ್ತೀವಿ, ಬಟ್ ಹೊಸ ಕ್ವಶನ್ ಸಾಲ್ವ್ ಮಾಡಕ್ ಹೋದ್ರೆ ನಮಗೆ ಬರಲ್ಲ ಅಂತ ಇರ್ತಾರೆ. ಹೊಸ ಕ್ವಶನ್ಸ್ ಮಾಡ್ಬೇಕಂದ್ರೆ ಹೊಸ ಕ್ವಶನ್ಸ್ ನಿಮಗೆ ಸಿಗ್ಬೇಕಲ್ಲ, ಆ ಹೊಸ ಕ್ವಶನ್ಸ್ ನಿಮಗೆ DPPs ಅಥವಾ ಹೋಮ್ವರ್ಕ್ ಫಾರ್ಮೆಟ್ ನಲ್ಲಿ ನಿಮಗೆ ಡೈಲಿ ಆಫ್ಟರ್ ದ ಕ್ಲಾಸ್ ಸಿಗ್ತಾ ಹೋಗುತ್ತೆ. ಡನ್. ಅಂಡ್ ದ ನೆಕ್ಸ್ಟ್ ಒನ್, ಕ್ಲಾಸ್ ರೂಮ್ ನೋಟ್ಸ್. ಸೊ ನಾವು ರೆಗ್ಯುಲರ್ ಆಗಿ ಹೇಳೋದೇನಪ್ಪ ಅಂತಂದ್ರೆ ಕ್ಲಾಸ್ ರೂಮ್ ನೋಟ್ಸ್ ಏನಕ್ಕೆ ಕೊಡಬೇಕಂದ್ರೆ, ರೆಗ್ಯುಲರ್ ಆಗಿ ನಾವು ಲೈವ್ ಲೆಕ್ಚರ್ಸ್ ಅಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ಪರ್ಟಿಕ್ಯುಲರ್ಲಿ ಫಿಸಿಕ್ಸ್ ನಾವು ಕ್ಲಾಸ್ ನ ಮಾಡ್ತಿರ್ಬೇಕಾದ್ರೆ 80-20 ರೂಲ್ ನ ಫಾಲೋ ಮಾಡಿ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್ಗೆ. ಯಾಕೆ? 80% ಅಟೆನ್ಷನ್ ಕೊಟ್ಟು 20% ನೀವು ನೋಟ್ ಡೌನ್ ಮಾಡ್ಕೋಬೇಕು ಇಂಪಾರ್ಟೆಂಟ್ ಪಾಯಿಂಟ್ಸ್ ನ. ಓಕೆ, ಅವಾಗ ನಿಮಗೆ ಅರ್ಥ ಆದ್ರೆ ನಿಮಗೆ ಎಂಟೈರ್ ಚಾಪ್ಟರ್ನೇ ಅರ್ಥ ಆಗುತ್ತೆ. ಸಪೋಸ್ ನೀವು ಬರಿತಾ ಕೂತ್ರೆ ಅರ್ಥ ಆಗ್ಲಿಲ್ಲ ಅಂದ್ರೆ ನೀವು ಎಷ್ಟೇ ಬರೆದ್ರು ವೇಸ್ಟ್. ಅದಕ್ಕೆ 80-20 ರೂಲ್ಸ್ ನ ಫಾಲೋ ಮಾಡ್ತೀವಿ. ಇನ್ ಕೇಸ್ ಆಫ್ ಫಿಸಿಕ್ಸ್ 80% ನೀವು ಅಟೆನ್ಷನ್ ಕೊಟ್ಟು ಪಾಠ ಕೇಳಬೇಕು, 20% ಬರಿಬೇಕು. ಬಟ್ ನಿಮಗೆ 20% ಬರೆದ್ರೆ ಸರ್ ರಿವಿಷನ್ ಟೈಮಲ್ಲಿ ನಮ್ಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ನಿಮ್ ಕ್ವಶನ್ ಬರುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಆ ಪರ್ಟಿಕ್ಯುಲರ್ ಕ್ಲಾಸ್ ರೂಮ್ದು ನೋಟ್ಸ್ ಏನಿರುತ್ತಲ್ಲ PDF ಫಾರ್ಮೆಟ್ ಅಲ್ಲಿ ನಿಮಗೆ ಕೊಡ್ತೀವಿ. ದಟ್ ಇಸ್ ಅ ಕ್ಲಾಸ್ ರೂಮ್ ನೋಟ್ಸ್. ಅಂಡ್ 24x ಡೌಟ್ ಸಪೋರ್ಟ್. ಓಕೆ, ಸೊ ಇಲ್ಲಿ ಸ್ಪೆಷಲ್ ಆಗಿ ಲೈವ್ ಕ್ಲಾಸ್ ಇರುತ್ತೆ. ಕೆಲವು ಸ್ಟೂಡೆಂಟ್ಸ್ ಗಳಿಗೆ ಲೈವ್ ಅಲ್ಲೇ ಡೌಟ್ ಬರುತ್ತೆ, ಲೈವ್ ಅಲ್ಲೇ ಕ್ಲಾರಿಫೈ ಮಾಡ್ಕೊಳ್ತಾರೆ. ಕೆಲವು ಸ್ಟೂಡೆಂಟ್ಸ್ ಗಳಿಗೆ ಲೈವ್ ಕ್ಲಾಸ್ ಮುಗ್ದಾದ್ಮೇಲೆ ರಿವಿಷನ್ ಮಾಡ್ತಿರ್ಬೇಕಾದ್ರೆ ಡೌಟ್ ಅಂತ ಬರುತ್ತೆ. ಸೊ ಆ ಡೌಟ್ ಬರ್ಬೇಕಾದ್ರೆ ನಾವು ಇರಲ್ಲ. ಆ ಟೈಮಲ್ಲಿ ನಿಮಗೆ ಬ್ಯಾಕ್ ಎಂಡ್ ಟೀಮ್ ಇಂದ 24x7 ಡೌಟ್ ಸಪೋರ್ಟ್ ಅಂತ ನಿಮಗೆ ಸಿಗುತ್ತೆ.
ಅಂಡ್ ದ ಲಾಸ್ಟ್ ಒನ್ AI ಗುರು. ಇಟ್ ಇಸ್ ಅ AI ಟೂಲ್. ಓಕೆ, ಸೊ ನಿಮಗೆ ಏನೇ ಕ್ವೆಶನ್ಸ್ ಇದ್ರು ಸಹಿತ ಈ AI ಗುರಿಗೆ ಕೇಳಬಹುದು. ಸೊ ದಟ್ ಈಸ್ ಇನ್ ಅ ಇಂಗ್ಲಿಷ್ ಮೀಡಿಯಂ. ಓಕೆ, ಸೊ ದಿಸ್ ಇಸ್ ಅಬೌಟ್ ಅ ರೆಗ್ಯುಲರ್ ಎಕೆ ನೀಟ್ ಕನ್ನಡ 2027 ಬ್ಯಾಚ್ ಫೀಚರ್ಸ್ ಅಥವಾ ನ್ಯೂ ಆಫರಿಂಗ್ಸ್ ಅಂತ ಹೇಳ್ಬೋದು. ಅಂಡ್ ಈ ಬ್ಯಾಚ್ ನಿಮಗೆ ಕ್ಯೂರಿಯಾಸಿಟಿ ಇರುತ್ತೆ, ಸರ್ ಇಷ್ಟೆಲ್ಲ ಸಿಗ್ತಾ ಇದೆಯಲ್ಲ, ವಾಟ್ ಇಸ್ ದ ಪ್ರೈಸ್ ಆಫ್ ದಿಸ್ ಬ್ಯಾಚ್ ಅಂತ. ಸೊ ಬ್ಯಾಚ್ ಬಗ್ಗೆ ನೋಡ್ತಾ ಹೋದ್ರೆ ದಟ್ ಇಸ್ ರೆಗ್ಯುಲರ್ ಆಫರಿಂಗ್ ಅಲ್ಲಿ ಆಕ್ಚುಯಲ್ ಪ್ರೈಸ್ ಅನ್ನು ನೋಡಬಹುದು, ದಟ್ ಇಸ್ 8,000 rupees ಇದೆ. ಬಟ್ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ನಿಮಗೆ 5,499 rupeesಗೆ ಈ ಬ್ಯಾಚ್ ನಿಮ್ಮದಾಗಿಸ್ಕೊಳ್ಬಹುದಿತ್ತು. ಬಟ್ ಸ್ಪೆಷಲ್ ಆಫರ್ ಅಲ್ಲಿ ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ಗೋಸ್ಕರ, ನಮ್ಮ ಕನ್ನಡ ಸ್ಟೂಡೆಂಟ್ಸ್ಗೋಸ್ಕರ ಇನ್ನೂ ಕಮ್ಮಿ ಮಾಡಿ 4,999 rupeesಗೆ ಈ ಬ್ಯಾಚ್ ನಿಮ್ಮದಾಗಿಸ್ಕೊಳ್ಬಹುದು. ಈ 4,999 rupeesಗೆ ಈ ಬ್ಯಾಚ್ ನಿಮ್ಮದಾಗಿಸ್ಕೊಳ್ಬೇಕು ಅಂತಂದ್ರೆ ನೀವು ಮಾಡ್ಬೇಕಾದ್ರೆ ಇಷ್ಟೇ, ಈ ಕೂಪನ್ ಕೋಡ್ ನ ಯೂಸ್ ಮಾಡಿ. ಓಕೆ, ಸೊ ವಾಟ್ ಇಸ್ ದಟ್ ಕೂಪನ್ ಕೋಡ್? AIIMS 500 ಅಂತ, ಎಲ್ಲ ಕ್ಯಾಪಿಟಲ್ ಲೆಟರ್ ಇರಬೇಕು, ಏಮ್ಸ್ 500 ಅಂತ. ಓಕೆನಾ? ಸೊ ಈ ಕೂಪನ್ ಕೋಡ್ ನ ಮರಿಲಾರದೆ ಯೂಸ್ ಮಾಡಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ಅ ರೆಗ್ಯುಲರ್ ಆಫರಿಂಗ್. ಅಂಡ್ ಇನ್ನೊಂದು ಆಫರಿಂಗ್ ಇದೆ, ಯಾವುದು? ಇನ್ಫಿನಿಟಿ ಆಫರಿಂಗ್. ಓಕೆ ಸರ್, ಈ ಇನ್ಫಿನಿಟಿ ಆಫರಿಂಗ್ ಅಲ್ಲಿ ಏನೇನಿರುತ್ತೆ? ಈ ಇನ್ಫಿನಿಟಿ ಆಫರಿಂಗ್ ಅಲ್ಲಿ ನಿಮಗೆ ಇವಾಗ ನಿಮಗೆ ರೆಗ್ಯುಲರ್ ಆಫರಿಂಗ್ ಅಲ್ಲಿ ಏನೇನಿತ್ತಲ್ಲ ಇಷ್ಟೆಲ್ಲ ಲೈವ್ ಲೆಕ್ಚರ್ಸು, ಟೆಸ್ಟು, PYQs, ಮೈಂಡ್ ಮ್ಯಾಪ್ಸು, DPPs, ಕ್ಲಾಸ್ ರೂಮ್ ನೋಟ್ಸು, 24/7 ಡೌಟ್ ಸಪೋರ್ಟ್, AI ಗುರು, ಇದರ ಜೊತೆ ಎಕ್ಸ್ಟ್ರಾ ಆಫರಿಂಗ್ಸ್ ಏನಿದೆ, ಎಕಿನ್ 2.0 ಫ್ರೀ ಅಥವಾ ಕಾಂಪ್ಲಿಮೆಂಟರಿ ಬ್ಯಾಚ್ ನಿಮಗೆ ಸಿಗುತ್ತೆ. ನಿಮಗೆ ಡೈರೆಕ್ಟ್ ಆಗಿ ನೀವು ನೋಡಬಹುದು ಎಕಿನ್ 2.0 ಬ್ಯಾಚ್ ಇಟ್ ಇಸ್ ಮೋರ್ ದ್ಯಾನ್ 6,000 rupees ಇದೆ. ಬಟ್ ನೀವು ಎಕಿನ್ ನೀಟ್ ಕನ್ನಡ 2027 ಬ್ಯಾಚ್ ಇನ್ಫಿನಿಟಿ ಬ್ಯಾಚ್ ಅನ್ನು ತಗೊಂಡ್ರೆ ನಿಮಗೆ ಎಕಿನ್ 2.0 ಫ್ರೀ ಆಗಿ ಸಿಗುತ್ತೆ ಅಥವಾ ಕಾಂಪ್ಲಿಮೆಂಟರಿ ಆಗಿ ನಿಮಗೆ ಸಿಗುತ್ತೆ. ಓಕೆ, ಸೊ ಡೈಲಿ 3 ಕ್ಲಾಸ್ ಅಂತ ಇರುತ್ತೆ. ನಿಮಗೆ ಕನ್ನಡ ಜೊತೆ ಇಂಟ್ರೆಸ್ಟ್ ಬಂದ್ರೆ ಕನ್ನಡ ಜೊತೆ ನೋಡಬಹುದು, ಅಥವಾ ನಿಮಗೆ ಸೆಂಟ್ರಲ್ ಟೀಮ್ ಇರುತ್ತೆ. ಸೊ 2.0 ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಅವ್ರ ಕ್ಲಾಸ್ನು ಸಹಿತ ನೋಡಬಹುದು. ಓಕೆ, ಯು ಹ್ಯಾವ್ ಆಪ್ಷನ್ಸ್. ಇಲ್ಲಿ ಈ ಇನ್ಫಿನಿಟಿ ಆಫರ್ ತಗೊಳ್ಳೋದ್ರಿಂದ ನಿಮಗೆ ಏನ್ ಬೆನಿಫಿಟ್ ಅಂದ್ರೆ, ಒಂದು ಸಬ್ಜೆಕ್ಟಿಗೆ 3 ಟೀಚರ್ಸ್ ಆಗ್ತಾರೆ. ಓಕೆ, ಒಂದು ಸಬ್ಜೆಕ್ಟಿಗೆ 3 ಟೀಚರ್ಸ್. ಓಕೆ, ಸೊ 3 ಟೀಚರ್ಸ್ ಆಗ್ತಾರೆ ಒಂದೊಂದು ಸಬ್ಜೆಕ್ಟ್ಗೆ. ಓಕೆ, ಸೊ ಎಸ್ ಎಕಿನ್ 2.0 ಕಾಂಪ್ಲಿಮೆಂಟರಿ ಬ್ಯಾಚ್ ಆಗಿ ಸಿಗುತ್ತೆ. ಅಂಡ್ ನೆಕ್ಸ್ಟ್ ಒನ್ ನೋಡಿದ್ರೆ ಸ್ಪೆಷಲ್ ಇಂಟ್ರಾಕ್ಷನ್ ಸೆಷನ್. ಈ ಸ್ಪೆಷಲ್ ಇಂಟ್ರಾಕ್ಷನ್ ಸೆಷನ್ ಯಾವ ತರ ಇರುತ್ತೆ ಅಂತಂದ್ರೆ, ನಿಮಗೆ ಏನಾದ್ರೂ ಕ್ವಶನ್ಸ್ ಇದ್ರೆ ಅಥವಾ ತುಂಬಾ ಅಕಾಡೆಮಿಕ್ಸ್ ರಿಲೇಟೆಡ್ ಆಗಿ ಏನಾದ್ರೂ ಡೌಟ್ಗಳಿದ್ರೆ ಈ ಸ್ಪೆಷಲ್ ಇಂಟ್ರಾಕ್ಷನ್ ಸೆಷನ್ ಅಲ್ಲಿ ನೀವು ಭಾಗವಹಿಸಿ ನಿಮ್ಮ ಡೌಟ್ಗಳನ್ನ ಕ್ಲಾರಿಫೈ ಮಾಡ್ಕೊಳ್ಬಹುದು. ಅಂಡ್ ನೆಕ್ಸ್ಟ್ ಒನ್ ಆನ್ ಮೆಂಟರ್ಶಿಪ್, ದಟ್ ಇಸ್ ಅ ದಿಶಾ ಅಂತ ಕರಿತೀವಿ. ಸೊ ಈ ಒನ್ ಆನ್ ಒನ್ ಮೆಂಟರ್ಶಿಪ್ ಏನ್ ಹೇಳುತ್ತೆ ಅಂತಂದ್ರೆ, ನಿಮಗೆ ಕ್ಲಾಸ್ ನಲ್ಲಿ ಡೌಟ್ ಕೇಳಕ್ಕೆ ಇಷ್ಟ ಇಲ್ಲ, ಓಕೆ, ನಿಮಗೆ ಪರ್ಸನಲ್ ಆಗಿ ಓಕೆ, ಸೊ ಡೌಟ್ ನ ಕ್ಲಾರಿಫೈ ಮಾಡ್ಕೋಬೇಕಂತ ಇರುತ್ತೆ. ಅವಾಗ ಯು ಕ್ಯಾನ್ ಯೂಸ್ ಒನ್ ಆನ್ ಒನ್ ಮೆಂಟರ್ಶಿಪ್ ನ ಯೂಸ್ ಮಾಡ್ಕೊಳ್ಬಹುದು. ಸೊ ಇದು ಯಾವ್ದ್ರಲ್ಲಿ ಬರುತ್ತೆ? ಇನ್ಫಿನಿಟಿ ಆಫರಿಂಗ್ ಅಲ್ಲಿ ಬರುತ್ತೆ. ಅಂಡ್ ನೆಕ್ಸ್ಟ್ ಒನ್ ನೋಡಿದ್ರೆ, ಓಕೆ, ಸೊ ದಟ್ ಇಸ್ ಅ ಪ್ರಿಪರೇಷನ್ ಮೀಟರ್. ಇವಾಗ ನಿಮ್ಮ ಬ್ಯಾಚ್ ನಲ್ಲಿ ಇರ್ತೀರಪ್ಪ, ನೀವು ರೆಗ್ಯುಲರ್ ಆಗಿ ಕ್ಲಾಸ್ ನ ಅಟೆಂಡ್ ಮಾಡ್ತಾ ಇರ್ತೀರಾ, ಟೆಸ್ಟ್ ಗಳನ್ನ ಕೊಡ್ತಾ ಇರ್ತೀರಾ, ನೀವು ಯಾವ ಲೆವೆಲ್ಗೆ ಪ್ರಿಪರೇಷನ್ ಮಾಡಿರಾ, ವಾಟ್ ಇಸ್ ದ ಕಾಂಪಿಟೇಷನ್ ಅಂತ ನೀವು ನೋಡ್ಕೊಳ್ಬೇಕಾದ್ರೆ ಈ ಪ್ರಿಪರೇಷನ್ ಮೀಟರ್ ಅನ್ನೋದು ನಿಮ್ಮ ಪ್ರೋಗ್ರೆಸ್ ನ ತೋರಿಸುತ್ತೆ. ನಿಮ್ಮ ಕ್ಲಾಸ್ ರೂಮ್ ನಲ್ಲಿ ನೀವು ಎಷ್ಟು ಜನದಕ್ಕಿಂತ ಮೇಲೆ ಇದ್ದೀರಾ, ಆಮೇಲೆ ನಿಮಗಿಂತ ಮೇಲೆ ಯಾರಿದ್ದಾರೆ ಅಂತ ನಿಮಗೆ ತೋರಿಸುತ್ತೆ. ಸೊ ದಟ್ ಈಸ್ ಯುವರ್ ಪ್ರೋಗ್ರೆಸ್ ಕಾರ್ಡ್ ಅಂತ ಹೇಳ್ಬೋದು. ಪ್ರೋಗ್ರೆಸ್ ಮೀಟರ್, ನಿಮ್ಮ ಪ್ರೋಗ್ರೆಸ್ ಎಷ್ಟುವರೆಗೆ ಆಗ್ತಾ ಇದೆ ಅನ್ನೋದನ್ನ ನೀವು ಪ್ರಿಪರೇಷನ್ ಮೀಟರ್ ಮೂಲಕ ನೋಡಬಹುದು. ಅಂಡ್ ನೆಕ್ಸ್ಟ್ ಒನ್ ಇನ್ಫಿನಿಟಿ ಪ್ರಾಕ್ಟೀಸ್. ಇನ್ಫಿನಿಟಿ ಪ್ರಾಕ್ಟೀಸ್ ಅಂತಂದ್ರೆ, ಆಸ್ ಯು ನೋ ದಟ್ ಎಕಿನ್ ನೀಟ್ ಕನ್ನಡ 2027 ಬ್ಯಾಚ್ ಇಟ್ ಇಸ್ ಅ ಕ್ಲಾಸ್ 12th ಪ್ಲಸ್ ಡ್ರಾಪರ್ಸ್ ಇರುತ್ತೆ. ಅಂಡ್ ಇಲ್ಲಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿರೋದ್ರಿಂದ ಇಲ್ಲಿ ಡೆರಿವೇಶನ್ ಪಾರ್ಟ್ ಎಲ್ಲ ಇರಲ್ಲ. ನಿಮಗೆ ಗೊತ್ತಿರುತ್ತೆ ಜಸ್ಟ್ MCQs ಇರುತ್ತೆ. ಆ MCQs ನ ನೀವು ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಬೆನಿಫಿಟ್ ನಿಮ್ದಾಗಿರುತ್ತೆ. ಅದಕ್ಕೆ ನೀವು ಇನ್ಫಿನಿಟಿ ಪ್ರಾಕ್ಟೀಸ್ ನ ಯೂಸ್ ಮಾಡ್ಕೊಂಡು ನೀವು ಮೋರ್ ನಂಬರ್ ಆಫ್ ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡಬಹುದು. ಅಂಡ್ PWPi ಸಬ್ಸ್ಕ್ರಿಪ್ಷನ್ ದಟ್ ಇಸ್ PWPi ಸಬ್ಸ್ಕ್ರಿಪ್ಷನ್ ಅಂದ್ರೆ, ಇವಾಗ ನಾವು ರೆಗ್ಯುಲರ್ ಆಗಿ ನಾವು ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ನಾ ಮಾಡ್ತಾ ಇದೀನಿ, ಆಮೇಲೆ ಎಕಿನ್ 2.2 ಅಲ್ಲಿ MR ಸರ್ ಮಾಡ್ತಾರೆ, ಇನ್ನೊಬ್ರು ಸಲೀಂ ಸರ್ ಮಾಡ್ತಾರೆ. ಓಕೆನಾ? ಸೊ ಈ 3 ಜನದು ನೋಡಿದ ಮೇಲೂ ಸಹ ನಿಮಗೆ ಇನ್ನೊಬ್ರದ್ದು ಫ್ಯಾಕಲ್ಟಿದು ನೀವು ನೋಡ್ಕೋಬೇಕು, ಲೆಕ್ಚರ್ ನೋಡ್ಬೇಕಂದ್ರೆ ಅಲ್ಲಿ ನೀವು ಪೈ ಸಬ್ಸ್ಕ್ರಿಪ್ಷನ್ ಜೊತೆ ನೀವು ಇನ್ಫಿನಿಟಿ ಆಫರಿಂಗ್ ಅಲ್ಲಿ ಬರುವಂತ PWPi ಸಬ್ಸ್ಕ್ರಿಪ್ಷನ್ ನ ನೋಡೋದ್ರ ಮೂಲಕ ಇನ್ನು ಬೇರೆ ಬೇರೆ ಫ್ಯಾಕಲ್ಟಿದು ಸಹಿತ ನೋಡಬಹುದು. ಬಟ್ ಇಟ್ ಇಸ್ ರಿಸ್ಟ್ರಿಕ್ಟೆಡ್ ಇರುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ಓಕೆನಾ? ಸೊ ಆಲ್ ದೀಸ್ ಕಮ್ಸ್ ವಿತ್ ಇನ್ಫಿನಿಟಿ ಆಫರಿಂಗ್. ಓಕೆ, ದೆನ್ ಸರ್ ಇಷ್ಟೆಲ್ಲ ಆಫರಿಂಗ್ ಇದ್ಮೇಲೆ ವಾಟ್ ಇಸ್ ದ ಪ್ರೈಸ್ ಆಫ್ ದಿಸ್ ಬ್ಯಾಚ್ ಅದನ್ನ ಸಹಿತ ನೋಡೋಣ. ಸೊ ನಮಗೆ ಗೊತ್ತಾಗಿದೆ ಅಂದ್ರೆ ಇನ್ಫಿನಿಟಿ ಆಫರಿಂಗ್ ಅಲ್ಲಿ ಆಕ್ಚುಯಲ್ ಪ್ರೈಸ್ ನೋಡಿದ್ರೆ 11,000 rupees ಇದೆ. ಓಕೆ, ಅಂಡ್ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ನಿಮಗೆ 6,999 rupees ಇದೆ. ಬಟ್ ನಮ್ಮ ಕನ್ನಡ ಮತ್ತೆ ಕರ್ನಾಟಕ ಸ್ಟೂಡೆಂಟ್ಸ್ಗೋಸ್ಕರ ಸ್ಪೆಷಲ್ ಆಫರ್ ಅಲ್ಲಿ ನಿಮಗೆ ಈ ಬ್ಯಾಚ್ ಪ್ರೈಸ್ 6,499 ಅಂದ್ರೆ 6,499 rupeesಗೆ ಈ ಬ್ಯಾಚ್ ಅನ್ನು ನೀವು ತಗೊಳ್ಬಹುದು.
ಓಕೆ, ಈ ಅಮೌಂಟ್ಗೆ ಓಕೆ 6499 ಈ ಬ್ಯಾಚ್ ನಿಮ್ದು ಆಗ್ಬೇಕಂತಂದ್ರೆ ನೀವೇನ್ ಮಾಡ್ಬೇಕು, ಈ ಕೂಪನ್ ಕೋಡ್ ಯೂಸ್ ಮಾಡಬೇಕು. AIIMS 500 ದಟ್ ಇಸ್ ಏಮ್ಸ್ 500 ಅಂತೇಳಿ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ ಈ ಪ್ರೈಸ್ಗೆ ಬ್ಯಾಚ್ ಸಿಗುತ್ತೆ. 11,000 ಪ್ರೈಸ್ ಇರುವಂತ ಬ್ಯಾಚ್ ನಿಮಗೆ 6499 ನಿಮ್ದು ಹಾಕಿಸ್ಕೊಡ್ಬೋದು. ರೈಟ್. ಸೊ ಇವಾಗ ನಾವು ಈ PW ಆಪ್ ನಲ್ಲಿ ಹೇಗೆ ಎನ್ರೋಲ್ ಆಗಬೇಕು ಅಥವಾ ರಿಜಿಸ್ಟ್ರೇಷನ್ ಮಾಡ್ಕೋಬೇಕನ್ನ ತೋರಿಸ್ತೇನೆ ನಿಮಗೆ. ಸೊ ಫಸ್ಟ್ ನೀವು ಏನ್ ಮಾಡ್ಬೇಕಂದ್ರೆ ವೆಬ್ ವರ್ಷನ್ಗೆ ಹೋಗ್ಬೇಕು. ಸೊ ವೆಬ್ ವರ್ಷನ್ ಹೋದ್ಮೇಲೆ ನಿಮಗೆ PW ಆಪ್ ಅಲ್ಲಿ ಲಾಗಿನ್ ಆಗ್ತೀರಾ. ಸೊ ಲಾಗಿನ್ ಆದ್ಮೇಲೆ ನಿಮಗೆ ಈ ತರ ಇಂಟರ್ಫೇಸ್ ಕಾಣಿಸುತ್ತೆ. ಓಕೆನಾ. ಸೊ ಸ್ವಲ್ಪ ಕೆಳಗಡೆ ಬಂದಾಗ ನಿಮಗೆ ಬ್ಯಾಚಸ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಬ್ಯಾಚಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸರ್ಚ್ ಫಾರ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ನೀವೇನ್ ಟೈಪ್ ಮಾಡಬೇಕು, ಎಕೀನ್. ಓಕೆ, ಸೊ ದಟ್ ಇಸ್ ಎಕೀನ್ ನೀಟ್ ಕನ್ನಡ ಅಂತ ಟೈಪ್ ಮಾಡಿ. ಓಕೆ, ಸೊ ನೀಟ್ ಕನ್ನಡ, ಎಕೀನ್ ನೀಟ್ ಕನ್ನಡ ಅಂತ ಟೈಪ್ ಮಾಡಿ. ಸೊ ಟೈಪ್ ಮಾಡಿದಾಗ ನಿಮಗೆ ಸರ್ಚ್ ಅಂತ ಕೊಟ್ಬಿಡಿ. ಓಕೆ, ಸೊ ಸರ್ಚ್ ಅಂತ ಕೊಟ್ಬಿಟ್ಟಾಗ ಸ್ವಲ್ಪ ನೀವು ಕೆಳಗಡೆ ಬಂದ್ರೆ, ಓಕೆ, ಸೊ ಕೆಳಗಡೆ ಬರ್ತಾ ಹೋದ್ರೆ ನಿಮಗೆ ನಮ್ಮ ಎಕೀನ್ ನೀಟ್ ಕನ್ನಡದ ಬ್ಯಾಚ್ ಕಾಣಿಸುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಎಕೀನ್ ನೀಟ್ ಕನ್ನಡ 2027 ಬ್ಯಾಚ್. ಇವಾಗ ನೀವೇನ್ ಮಾಡ್ಬೇಕು, ಸ್ವಲ್ಪ ಕೆಳಗಡೆ ಬಂದ್ರೆ ಬೈ ನೌ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಎರಡು ಆಪ್ಷನ್ಸ್ ಅಂತ ಹೇಳಿದ್ವಲ್ಲ, ಎರಡು ಬ್ಯಾಚಸ್ ಆಫರಿಂಗ್, ಒಂದು ರೆಗ್ಯುಲರ್ ಆಫರಿಂಗ್, ಇನ್ನೊಂದು ಇನ್ಫಿನಿಟಿ ಆಫರಿಂಗ್ ಅಂತ. ಸೊ ಫಸ್ಟ್ ಎಕೀನ್ ನೀಟ್ ರೆಗ್ಯುಲರ್ ಆಫರಿಂಗ್ ಅಲ್ಲಿ ನೋಡಿದ್ರೆ ಇಷ್ಟೆಲ್ಲ ನಿಮಗೆ ಸಿಗುತ್ತೆ. ಆಲ್ರೆಡಿ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದೆ. DPPs, ರೆಗ್ಯುಲರ್ ಟೆಸ್ಟ್ ವಿತ್ ಡಿಸ್ಕಷನ್, 24/7 ಡೌಟ್ ಸಪೋರ್ಟ್, AI ಗುರು, ಮತ್ತೆ ಕ್ಲಾಸ್ ರೂಮ್ ನೋಟ್ಸ್, ಮೈಂಡ್ ಮ್ಯಾಪ್ಸ್ ಅಂಡ್ ಶಾರ್ಟ್ ನೋಟ್ಸ್, PYQs ವಿತ್ ಸೊಲ್ಯೂಷನ್ಸ್. ಇವಾಗ ಇಷ್ಟು ಬಂದ್ಮೇಲೆ ನಿಮ್ಗೆ ಎಷ್ಟು ತೋರಿಸ್ತಾರೆ, ಇದ್ರಲ್ಲಿ 8,000 ಇತ್ತು. ಓಕೆ, ರೆಗ್ಯುಲರ್ ಆಫರಿಂಗ್ ಅಲ್ಲಿ ಇವಾಗ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ 5499 rupees ಇದೆ. ಅಂಡ್ ನಿಮಗೆ ಬೈ ಅಂತ ಕೊಟ್ಟಾಗ, ಓಕೆ, ಸೊ ಬೈ ಅಂತ ಕೊಟ್ಟಾಗ ನಿಮಗೆ ಈ ತರ ಓಪನ್ ಆಗುತ್ತೆ. ಓಕೆ, ಸೊ ಈ ತರ ಓಪನ್ ಆಗುತ್ತೆ. ನಾವು ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಅಂತ ಹೇಳಿದ್ದೇನು, ನಿಮಗೆ ಏಮ್ಸ್ 500 ಅಂತ ನೀವು ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ಇಲ್ಲಿ ನಿಮಗೆ ಎಷ್ಟು ಪ್ರೈಸ್ ಇರೋದು 5499 ಅಂತ ಇದೆ. ಸೊ ಇವಾಗ ನೀವು ಅಪ್ಲೈ ಕೂಪನ್ ಕೋಡ್ ಅಂತ ನೋಡಿ. ಸೊ ಅಪ್ಲೈ ಕೂಪನ್ ಕೋಡ್ ಮೇಲೆ ನೀವೇನ್ ಹೇಳಿದ್ವಿ, ಏಮ್ಸ್. ಓಕೆ, ಸೊ AIIMS 500 ಅಂತ. ಓಕೆ, ಸೊ ಏಮ್ಸ್ 500 ಅಂತ ಟೈಪ್ ಮಾಡಿ. ಸೊ ಅಪ್ಲೈ ಕೊಡಿ. ಅಪ್ಲೈ ಕೊಟ್ಟಾದ್ಮೇಲೆ ನಿಮಗೆ ನೋಡಿ 500 ಲೆಸ್ ಆಯ್ತು. ಓಕೆ, ಸೊ -500 rupees. ಓಕೆ, ಸೊ ಟೋಟಲ್ ಇವಾಗ 4999 rupeesಗೆ ಈ ಬ್ಯಾಚ್ ನೀವು ತಗೋಬಹುದು. ಸೊ ಪ್ರೊಸೀಡ್ ಟು ಬೈ ಅಂತ ಕೊಟ್ರೆ ನಿಮಗೆ ಯಾವ ಪೇಮೆಂಟ್ ಮೆಥಡ್ ಇಷ್ಟ ಆಗುತ್ತೋ ಆ ಪೇಮೆಂಟ್ ಮೆಥಡ್ ಮೂಲಕ ನೀವು ಹೋಗ್ಬೋದು. ಓಕೆ, ಸೊ ಪ್ರೊಸೀಡ್ ಟು ಬೈ ಅಂತ ತೋರಿಸ್ತೀನಿ, ಯಾವ ತರ ಮೆಥಡ್ಸ್ ಇರುತ್ತಾನ ಅದು ಸಹಿತ ನೋಡ್ಬಿಡೋಣ. ಈ ತರ ಆದ್ಮೇಲೆ ನಿಮಗೆ ಪೇ ವಯ UPI. ಓಕೆ, ಸೊ ನಿಮಗೆ ಇದೇ ಮೂಲಕ, ಓಕೆ, ಸೊ ಸ್ಕ್ರೀನ್ ಶಾಟ್ ಕಾಣಿಸ್ತಿಲ್ಲ ಅಥವಾ ನಿಮಗೆ ಇದು ಸ್ಕ್ಯಾನರ್ ಕಾಣಿಸ್ತಿಲ್ಲ, ಸ್ಕ್ಯಾನರ್ ಮೂಲಕ ಡೈರೆಕ್ಟ್ ಆಗಿ ನೀವು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಬಹುದು. ಅಂಡ್ ದಿಸ್ ಇಸ್ ಫಾರ್ ಅ ರೆಗ್ಯುಲರ್ ಬ್ಯಾಚ್ ಬಗ್ಗೆ ಆಯ್ತು. ಅಂಡ್ ಸರ್ ಇವಾಗ ನಾನು ಸಪೋಸ್, ಓಕೆ, ಸೊ ಸಪೋಸ್ ನನಗೆ ಇನ್ಫಿನಿಟಿ ಬ್ಯಾಚ್ ಬೇಕಪ್ಪ. ಸೊ ಇನ್ಫಿನಿಟಿ ಬ್ಯಾಚ್ ಬೇಕಂದ್ರೆ ಸೇಮ್ ಅದು ಸ್ವಲ್ಪ ಬ್ಯಾಕ್ ಜಾಸ್ತಿ ಬಂದೆ. ಸೊ ಅಗೇನ್ ಎಕೀನ್ ನೀಟ್ ಕನ್ನಡ ಅಂತ ಟೈಪ್ ಮಾಡಿ. ಓಕೆ, ಸೊ ಎಕೀನ್ ನೀಟ್ ಕನ್ನಡ ಅಂತ ಟೈಪ್ ಮಾಡಿ. ಓಕೆ, ಸೊ ಎಕೀನ್ ನೀಟ್ ಕನ್ನಡ ಅಂತ ಟೈಪ್ ಮಾಡಿದ್ಮೇಲೆ ಸೊ ಅಗೇನ್ ಸ್ವಲ್ಪ ಕೆಳಗಡೆ ಬರಬೇಕು. ಓಕೆ, ಕೆಳಗಡೆ ಬಂದ್ಮೇಲೆ ನಮ್ಮ ಬ್ಯಾಚ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಬೈ ನಾವು ಅಂತ ಕೊಡಿ. ಓಕೆ, ಸೊ ಬೈ ನಾವು ಕೊಡ್ತೀನಿ. ಬೈ ನಾವು ಕೊಟ್ಮೇಲೆ ಆಲ್ರೆಡಿ ನಮಗೆ ರೆಗ್ಯುಲರ್ ಆಫರಿಂಗ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವಾಗ ಎಕೀನ್ ನೀಟ್ ಇನ್ಫಿನಿಟಿ ಬಗ್ಗೆ ಡಿಸ್ಕಸ್ ಮಾಡೋಣ. ಇದರಲ್ಲಿ ಏನ್ ಸ್ಪೆಷಾಲಿಟಿ, ಈ ಆಫರಿಂಗ್ ಜೊತೆ ಇವಾಗ ಮೇಲ್ಗಡೆ ಇದೆಯಲ್ಲ, ಸೊ ರೆಗ್ಯುಲರ್ ಆಫರಿಂಗ್ ಜೊತೆ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಸೊ ಇನ್ಫಿನಿಟಿ ಪ್ರಾಕ್ಟೀಸ್. ಓಕೆ, ಇನ್ಫಿನಿಟಿ ಪ್ರಾಕ್ಟೀಸ್, ಪ್ರಿಪರೇಷನ್ ಮೀಟರು, ಸ್ಪೆಷಲ್ ಇಂಟ್ರಾಕ್ಷನ್ ಸೆಷನ್, 1-on-1 ಮೆಂಟರ್ಶಿಪ್, PW ಪೈ ಸಬ್ಸ್ಕ್ರಿಪ್ಷನ್, ಮತ್ತೆ ಎಕೀನ್ ನೀಟ್ 2.0 2027 ಬ್ಯಾಚಸ್ ಐತೆ ಫ್ರೀ ಆಗಿ ಸಿಗುತ್ತೆ. ಓಕೆ, ಸೊ ಇವಾಗ ನೀವೇನ್ ಮಾಡ್ತೀರಾ, ಇವಾಗ ಪ್ರೈಸ್ ಎಷ್ಟಿರೋದು ಸರ್ 11,000 ಇತ್ತು, ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ 6,999 ಅಂದ್ರೆ 6,999 ರೂಪಾಯಿ ಇದೆ. ಅಂಡ್ ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ಗೋಸ್ಕರ ನಾವು ಇನ್ನೂ ಕಮ್ಮಿ ಮಾಡಿದ್ವಿ. ಓಕೆ, ಸೊ ಏನ್ ಮಾಡ್ಬೇಕು ನೀವು, ಅಪ್ಲೈ ಕೂಪನ್ ಕೋಡ್, ಸೇಮ್ ಕೂಪನ್ ಕೋಡ್ ಯೂಸ್ ಮಾಡಿ. ಏನು, ಏಮ್ಸ್. ಓಕೆ, ಸೊ ಏಮ್ಸ್ 500. ಓಕೆ, ಸೊ ಏಮ್ಸ್ 500 ಅಂತ ಯೂಸ್ ಮಾಡಿದ್ರೆ ನಿಮಗೆ ಮತ್ತೆ ಇಲ್ಲಿ 500 ಅಂತ ಡಿಸ್ಕೌಂಟ್ ಆಯ್ತು. ನಿಮ್ಗೆ ಎಷ್ಟಿತ್ತು, 6,999 ರೂಪೀಸ್ ಇತ್ತು, ಇವಾಗ 6,499 ರೂಪೀಸ್ ಆಗಿದೆ. ಸೊ ಪ್ರೊಸೀಡ್ ಟು ಬೈ ಅಗೇನ್ ಸೇಮ್ ವೇ. ಸೊ ನಿಮಗೆ ಪ್ರೊಸೀಡ್ ಟು ಬೈ ಅಂತ ಹೇಳಿದಾಗ ನಿಮಗೆ ಡಿಫ್ರೆಂಟ್ ಪೇಮೆಂಟ್ ಮೆಥಡ್ ಎಲ್ಲ ಸಿಗುತ್ತೆ. ಸೊ ನೀವು ಸ್ಕ್ಯಾನರ್ ಮೂಲಕ ಪೇ ಮಾಡ್ಬೋದು ಅಥವಾ ವ್ಯಾಲೆಟ್ಸು, ಕಾರ್ಡ್ಸು, ನೆಟ್ ಬ್ಯಾಂಕಿಂಗ್, EMI ಆನ್ ಕಾರ್ಡ್ಸ್ ಯಾವ್ದು ಬೇಕಾದ್ರೂ ಮಾಡ್ಬೋದು. ಓಕೆ, ಸೊ ಈಸಿಯೆಸ್ಟ್ ಮೆಥಡ್ ಅಂದ್ರೆ ಸ್ಕ್ಯಾನರ್ ಮೂಲಕ ಸಹ ನೀವು ಮಾಡ್ಬೋದು. ಓಕೆ, ಎಸ್, ಈ ತರ ನೀವು ಎನ್ರೋಲ್ಮೆಂಟ್ ನ ಮಾಡ್ಕೊಳ್ಬೇಕು. ಓಕೆ, ಎಸ್, ಸೊ ದಟ್ಸ್ ಇಟ್ ಅಬೌಟ್ ಎಕೀನ್ ನೀಟ್ ಕನ್ನಡ 2027 ಬ್ಯಾಚ್ ಬಗ್ಗೆ ಆಯ್ತು. ಮತ್ತೆ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಮ್ಮ ಟೀಮ್ ಡೆಫಿನೆಟ್ ಆಗಿ ನಿಮ್ಮ ಎಲ್ಲಾ ಕ್ವಶನ್ಸ್ಗೆ ರೆಸ್ಪಾಂಡ್ ಮಾಡುತ್ತೆ. ಓಕೆ, ದಾಟ್ಸ್ ಇಟ್ ಫಾರ್ ಟುಡೇ ಸೆಷನ್. ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಭೇಟಿ ಆಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.